ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರಿ, ಇವಾಗ ಮ್ಯಾಂಗೋ ಸೀಸನ್ ಅದಲ್ರಿ, ಹಾಗಾಗಿ ನಾನು ಮ್ಯಾಂಗೋ ಸೀಕರಣೆ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ, ಮಾವಿನಕಾಯಿ ಕ್ಲೀನಾಗೆ ತೊಳೆದಿನ್ರಿ, ಮಾರ್ಕೆಟ್ಲಿಂದ ತಂದಿಂದ ತೊಳೆದಿಟ್ಟಿನಿ. ಈಗ ಮಾವಿನಕಾಯಿ ಹೆಂಗೆ ಮಾಡ್ಬೇಕಂದ್ರೆ ಈ ಥರ ಮೊದಲು ಮೆತ್ತ ಮಾಡ್ಕೋಬೇಕ್ರಿ. ಹೋಳಿಗೆ ಒಳಗ ಚಪಾತಿ ಒಳಗ ಸಖತ್ ಆತ ನೋಡ್ರಿ. ಇದು ಮಾವಿನಕಾಯಿ ಸೀಸನ್ದಾಗೆ ಹೋಳಿಗೆ ಸೀಕರಣಿ ಊಟ ಮಾಡ್ಬೇಕ್ರಿ, ಮಸ್ತ್ ಆತ ನೋಡ್ರಿ ಈ ರೆಸಿಪಿ. ಈಗ ರೀ ಇದೊಂದು ಮೆತ್ತ ಮಾಡ್ಕೊಳ್ಳೋಣ. ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಹಣ್ಣು ಕಲಿಸ್ಕೋಬೇಕ್ರಿ. ಜಾಸ್ತಿ ಕಲಸಿಟ್ರೆ ಟೇಸ್ಟ್ ಬೇರೆ ಆಗ್ತದ್ರಿ, ಫ್ರಿಜ್ನಾಗ ಇಟ್ರೆ ಏನಾಗಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ್, ಈ ಥರ ಹಣ್ಣು ಹಿಂಡ್ಕೊಂಬ್ರಿ, ಈ ಥರ ಮೆತ್ತಗೆ ಮಾಡ್ಕೋಬೇಕ್ರಿ. ಹಣ್ಣು ಮೊದಲ ಹಣ್ಣು ಮಾಡ್ಕೊಂಡು ಈ ಥರ ಹಿಂಡ್ಬೇಕ್ರಿ. ಇದಕ್ಕೆ ನೋಡ್ರಿ ನಾವು ಏನು ಹಾಕಲ್ಲ, ಇದಕ್ಕೆ ಏನು ಹಾಕ್ತೀವಿ ಅಂದ್ರೆ ಇಲಾಚಿ ಪೌಡ್ರ್ ಹಾಕ್ತೀನಿ ರೀ, ಸ್ವಲ್ಪ ಏಲಕ್ಕಿ ಪೌಡ್ರ್, ಸ್ವಲ್ಪ ಸಕ್ಕರೆ ಆದ್ರೂ ಹಾಕ್ಬೋದು, ಸ್ವಲ್ಪ ಬೆಲ್ಲ ಆದ್ರೂ ಹಾಕ್ಬೋದು. ಹೋಳಿಗೆಯಾಗ ಊಟ ಮಾಡ್ತಿದ್ರ ಸಕ್ಕರೆ ಹಾಕಿದ್ರು ಬೆಲ್ಲ ಹಾಕಿದ್ರು ನಡೀತದೆ, ಬಿಟ್ಟರು ನಡೀತದೆ. ಹುಳಿ ಹಣ್ಣು ಸ್ವಲ್ಪ ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ, ಒಂದು ಚಿಟಿಕೆ ಉಪ್ಪು ಹಾಕ್ಬೇಕ್ರಿ, ಟೇಸ್ಟ್ ಬರ್ರಿ ಆಗ್ತದೆ. ಏಲಕ್ಕಿ ಪೌಡರ್, ಬೆಲ್ಲ ಹಾಕ್ಬೇಕ್ರಿ, ಒಂಚೂರು ಹಾಕ್ಬೇಕ್ರಿ. ಚಪಾತಿಯಾಗ ಉಂಡ್ರೆ ಹಾಕ್ಬೇಕ್ರಿ, ಹೋಳಿಗೆ ಉಣ್ಣ ಹೊತ್ನ್ಯಾಗ ಹಾಕಿದ್ರೆ ನಡೀತದೆ, ಬಿಟ್ಟರು ನೋಡ್ರಿ ಈ ರೀತಿ ಆಯ್ತು ನೋಡ್ರಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕ್ರಿ, ಭಾಳ ನೀರನ್ನು ಹಾಕ್ಬಾರ್ದು, ಜಾಸ್ತಿ ನೀರು ಹಾಕ್ಬಾರ್ದು. ಇದಕ್ಕೆ ಹಣ್ಣು ಎಷ್ಟದ ಅಷ್ಟೇ ಕಲ್ಸಿನಿ. ಇದಕ್ಕೊಂದು ಚಿಟಿಕೆ ಇಷ್ಟು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ, ಸ್ವಲ್ಪ ಹಾಕ್ಬೇಕ್ರಿ ಬೆಲ್ಲ. ಸಿಹಿ ಅವ್ರಿ ಹಣ್ಣು ಒಂಚೂರು ಹಾಕ್ಬೇಕ್ರಿ, ಚಪಾತಿ ಜೊತೆ ಊಟ ಮಾಡಕ್ಕೆ ಸಖತ್ ಆಗ್ತದೆ. ಒಂಚೂರು ಚಿಟಿಕೆ ಉಪ್ಪು ಹಾಕ್ಬೇಕ್ರಿ, ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ಚಿಟಿಕೆ ಹಾಕ್ಬೇಕ್ರಿ, ಭಾಳ ಹಾಕ್ಬಾರ್ದ್ರಿ, ಇಷ್ಟು ಹಾಕ್ಬಿಡ್ಬೇಕ್ರಿ. ಈಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬೇಕ್ರಿ, ಇಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ರೆ ಸಾಕ್ರಿ, ಫ್ಲೇವರ್ ಚೆನ್ನಾಗಿರ್ತದೆ ರೀ, ಟೇಸ್ಟ್ನು ಸಖತ್ ಆಗ್ತದೆ. ಈಗ ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡೋಣ. ಚಪಾತಿ ಜೊತೆನೂ ಮಸ್ತ್ ಆಗ್ತದೆ ರೀ, ಹೋಳಿಗೆ ಜೊತೆನೂ ಮಸ್ತ್ ಆಗ್ತದೆ. ಈಗ ನಾವು ಇದು ಎದಕ್ಕೆ ಮಾಡಿವಿ ಅಂದ್ರೆ ಹೋಳಿಗೆ ಜೊತೆ ಊಟ ಮಾಡಕ್ಕೆ ಮಾಡಿದ್ರಿ, ಹೋಳಿಗೆ ಚಪಾತಿ ಎರಡು ಜೊತೆ ಊಟ ಮಾಡಕ್ಕೆ ಮಾಡಿದ್ರಿ. ನೀವು ಯಾವ ಥರ ಸೀಕರಣೆ ಮಾಡ್ತೀರಿ ನಮಗೆ ಕಮೆಂಟ್ ಹಾಕ್ರಿ, ಯಾವ ಹೇಳ್ರಿ ನಮಗೆ. ನಾವು ಇದೇ ಥರ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದವ್ರು ಮಾಡೋದು ಈ ರೀತಿ ಮಾಡ್ಕೋಬೇಕು ನೋಡ್ರಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕ್ರಿ ಸೀಕರಣೆ. ಇದು ಹಾಗೇನೂ ಕುಡಿಯೋಕೆ ಭಾಳ ಟೇಸ್ಟ್ ಆಗ್ತದ್ರಿ, ಫ್ರಿಜ್ನಾಗ ಇಟ್ಕೊಂಡು ಹಾಗೇನೂ ಕುಡಿಬೋದು ನೋಡ್ರಿ. ಈ ರೀತಿ ಮಾಡ್ಕೊಂಡಿವಿ ನೋಡ್ರಿ. ಈಗ ನೋಡ್ರಿ ಮಾವಿನಕಾಯಿ ಸೀಸನ್ ಅಲ್ರಿ, ನಮ್ಮ ಕಡೆ ಜಾಸ್ತಿ ಇದು ಮಾವಿನಕಾಯಿ ಚಪಾತಿ ಸೀಕರಣೆ ಜಾಸ್ತಿ ಊಟ ಮಾಡ್ತೀವಿ ನೋಡ್ರಿ ನಾವು. ಇವಾಗ ನೋಡ್ರಿ ಈ ಯಾವ ಥರ ಊಟ ಮಾಡೋದಂದ್ರೆ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಊಟ ನೋಡ್ರಿ ನಮ್ದು. ಹೋಳ್ಗಿ ಚಪಾತಿ, ಅನ್ನ, ಹೋಳ್ಗಿ ಸಾಂಬಾರು, ಕಟ್ಟಿನ ಸಾಂಬಾರು, ಬದ್ನಿಕಾಯಿ ಪಲ್ಯ, ಕಡ್ಲಿಬೇಳೆ ಚಟ್ನಿ, ಸೀಕರಣಿ, ಹಪ್ಪಳ, ಈ ಥರ ಊಟ ನೋಡ್ರಿ. ಹಬ್ಬದ ಮೆನು ಈ ರೀತಿ ಇರ್ತದೆ ನೋಡ್ರಿ. ಈ ರೀತಿ ಊಟ ಮಾಡ್ತಾರೆ ನೋಡ್ರಿ. ನಮ್ಮ ಬ್ಯಾಸ್ಗಿ ಬತ್ತಂದ್ರೆ ಈಗ ಮಾವಿನಕಾಯಿ ಸೀಸನ್ ಅಲ್ರಿ, ಈ ರೀತಿ ಮಾಡ್ಕೊಂಡು ಊಟ ಮಾಡ್ಬೇಕು ನೋಡ್ರಿ. ಹೋಳ್ಗಿ ಜೊತೆ ಸಖತ್, ಚಪಾತಿ ಜೊತೆನೂ ಸಖತ್ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನನ್ನ ರೆಸಿಪಿ ಯಾರೆಲ್ಲ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಇವತ್ತು ನಾ ಟೇಸ್ಟ್ ಮಾಡಲ್ರಿ, ನಂದು ಇವತ್ತು ಉಪವಾಸ ಅದ. ನಮ್ಮ ಮಗ ಟೇಸ್ಟ್ ಮಾಡಿ ಹೇಳ್ತಾನ್ರಿ, ಟೇಸ್ಟ್ ಆಗ್ಯದಂತ್ರಿ. ಅವರು ಹೋಳ್ಗಿ ಸೀಕರಣಿ ಜೊತೆ ಮಸ್ತ್ ಊಟ ಮಾಡತ್ತಾರ. ಇದ್ರ ಜೊತೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ಫ್ರೆಂಡ್ಸ್. ದಯವಿಟ್ಟು ಪೂರ್ತಿ ಎಂಡ್ ತನಕ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ.